ಇಂಡಿಯಾದವು ಟ್ರೇಡಿಂಗ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ 2 ಆಪ್ಷನ್ ಅದಾವು. ಎಕ್ಸಾಕ್ಟಾಗಿ ಟ್ರೇಡಿಂಗ್ ಮಾಡೋಕೆ 3 ಆಪ್ಷನ್ ಅದಾವ. ಯಾವ್ಯಾವಪ್ಪ ಅಂದ್ರೆ ಮೊದಲನೇದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡೋದು, ಆನಂತರ ಕ್ರಿಪ್ಟೋ ಒಂದು ಕರೆನ್ಸಿ ಟ್ರೇಡಿಂಗ್ ಮಾಡೋದು, ಇನ್ನೊಂದು ಅದ ಫಾರೆಕ್ಸ್ ಟ್ರೇಡಿಂಗ್. ಬಟ್ ಅದು ಇಂಡಿಯಾದಾಗ ಬ್ಯಾನ್ ಐತಿ. ಆ ಕಾರಣಕ್ಕೆ ಇಂಡಿಯಾದಾಗ 2 ತಂದಲ್ಲಿ ನೀವು ಟ್ರೇಡಿಂಗ್ ಮಾಡ್ಬೋದ. ಒಂದನೇದಾದ ಅದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹೋಗ, ಆನಂತರ ಎರಡನೇದ ಕ್ರಿಪ್ಟೋ ಮಾರ್ಕೆಟ್ ಹೋಗ. ಇವೆರಡು ಬೆಸ್ಟ್ ಆಪ್ಷನ್ ಹಾಕವು ಟ್ರೇಡಿಂಗ್ ಮಾಡಕ್ಕೆ. ಈ ಎರಡರೊಳಗ ಮತ್ತೆ ಬೆಸ್ಟ್ ಯಾವತ್ತಪ್ಪ ಅಂದ್ರೆ ಅದ ಕ್ರಿಪ್ಟೋ ಟ್ರೇಡಿಂಗ. ಯಾವ ಕಾರಣಕ್ಕೆ ಕ್ರಿಪ್ಟೋ ಅಂದ್ರೆ ಈಗ ನಾವು ಸದ್ಯದೊಳಗೆ ನೋಡೋದಾದ್ರೆ ಇಂಡಿಯಾದೊಳಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಟ್ರೇಡ್ ಮಾಡಕ್ಕೆ ಹತ್ರ ಭಾಳ ಅಮೌಂಟ್ ಬೇಕಾಗೈತಿ. ಉದಾಹರಣೆಗೆ ನಾವು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಕ್ಕೆ ಮೊದಲು 1,000 ರೂಪಾಯಿ ಖರ್ಚಾಗಿರ, ಈಗ ಅದ ಲಾಸ್ಟ್ ಡೇ ಇದ್ರೂ ಕೂಡ 3,000-4,000 ರೂಪಾಯಿ ಬೇಕಾಗೈತಿ. ಆದ್ದರಿಂದ ಭಾಳ ಎಕ್ಸ್ಪೆನ್ಸಿವ್ ಆಕೈತಿ. ಕಡಿಮೆ ಅಮೌಂಟ್ ಇದ್ದವ್ರಂದ್ರೆ ಇಂಡಿಯಾದ ಟ್ರೇಡಿಂಗ್ ಮಾಡೋದಿರಲಿ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕಡೆ ಹೋಗತ್ತಿಲ್ಲ. ಆದ್ರೆ ಬಟ್ ಇದು ಕ್ರಿಪ್ಟೋ ಟ್ರೇಡಿಂಗ್ ಒಳಗೆ ನೀವು 10 ರೂಪಾಯಿ ಅಂದ್ರೆ ಕೂಡ ಟ್ರೇಡಿಂಗ್ ಮಾಡ್ಬೋದು. ಆ ಕಾರಣಕ್ಕೆ ಕ್ರಿಪ್ಟೋ ಟ್ರೇಡಿಂಗ ಬೆಸ್ಟ್ ಆಕೈತಿ. ಅವ್ರಿಗೆ ಇವು ನಾವೊಂದು ಕಂಪೇರ್ ಮಾಡಿ ನೋಡ್ರೆ ಇಂಡಿಯಾಗೆ ಮತ್ತು ಕ್ರಿಪ್ಟೋ ಕರೆನ್ಸಿಗೆ. ಆದ್ದರಿಂದ ಒಂದು ಮಟ್ಟಿಗೆ ಕ್ರಿಪ್ಟೋ ಇಂಡಿಯಾಗಿಂತ ಚಲೋ ಪ್ರಾಫಿಟ್ ಕೊಡ್ಬೋದು.